ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಮೊದಲಿಗೆ ಗುರುಗಳ ಪಾದಗಳಿಗೆ ನಮಸ್ಕರಿಸುತ್ತ ಇವತ್ತಿನ ದಿನ ನಾವು ವಕ್ರಿ ಜಾತಕರಿಗೆ ಜಗತ್ತಿನ ನಿಯಮಗಳು ಅರ್ಥವಾಗುವುದಿಲ್ಲ ಎನ್ನುವ ಒಂದು ವಿಷಯದ ಬಗ್ಗೆ ನಾವು ಚರ್ಚೆ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಇದು ಒಂದು ಪುರುಷ ಜಾತಕ. ಈ ಪುರುಷ ಜಾತಕದಲ್ಲಿ ಮೇಷರಾಶಿಯಲ್ಲಿ ಅಗ್ನಿತತ್ವ ರಾಶಿಯಾದಂತ ಮೇಷರಾಶಿಯಲ್ಲಿ ಗುರು ಮತ್ತು ಶನಿ ಗ್ರಹರು ಇಬ್ಬರು ಕೂಡ ವಕ್ರಿಯಾಗಿದ್ದಾರೆ. ವಕ್ರಿಯಾಗಿ ಇರುವುದರಿಂದ ಈ ಜಾತಕರಿಗೆ ಶನಿ ಗ್ರಹರು ವೃತ್ತಿಯ ಕಾರಕರಾಗ್ತಾರೆ. ಹೊರ ಜಗತ್ತಿನ ವೃತ್ತಿಯ ನಿಯಮಗಳು ಏನು ಎನ್ನುವುದು ಇವರಿಗೆ ಅರ್ಥ ಆಗುವುದಿಲ್ಲ. ಅದೇ ರೀತಿ ಗುರುಗ್ರಹರು ಹಣಕ್ಕೆ ಕಾರಕರಾಗ್ತಾರೆ ಮತ್ತು ಧರ್ಮಕ್ಕೆ ಕಾರಕರಾಗುವುದರಿಂದ ಹೊರ ಜಗತ್ತಿನ ನಿಯಮಗಳು, ದುಡ್ಡಿನ ನಿಯಮಗಳು ಏನಿರ್ತವೆ ಅದು ಇವರಿಗೆ ಅರ್ಥ ಆಗುವುದಿಲ್ಲ. ಧರ್ಮದ ನಿಯಮಗಳೇನು ಎನ್ನುವುದು ಈ ಜಾತಕರಿಗೆ ಅರ್ಥ ಆಗುವುದಿಲ್ಲ ಅಂತೇಳಿ ನಾವು ಹೇಳ್ಬಹುದಿದೆ. ಯಾವುದೇ ಗ್ರಹ ವಕ್ರಿಯಾಗಿದ್ದರೆ ಆ ಗ್ರಹಕ್ಕೆ ಸಂಬಂಧಪಟ್ಟ ವ್ಯಕ್ತಿ ವಸ್ತು ವಿಷಯದಲ್ಲಿ ಹೊರ ಜಗತ್ತಿನ ನಿಯಮಗಳು ಅರ್ಥ ಆಗುವುದಿಲ್ಲ ಅಂತೇಳಿ ನಾವು ತಿಳ್ಕೊಳ್ಬೇಕಾಗುತ್ತೆ. ಅದೇ ರೀತಿ ಮುಂದಿನ ಜಾತಕವನ್ನು ನೋಡೋಣ. ಇದು ಒಂದು ಪುರುಷ ಜಾತಕ. ಈ ಜಾತಕದಲ್ಲಿ ಬುಧಗ್ರಹರು ವಾಯುತತ್ವ ರಾಶಿ ಮಿಥುನ ರಾಶಿಯಲ್ಲಿ ವಕ್ರಿಯಾಗಿದ್ದಾರೆ. ಅದೇ ರೀತಿ ಶನಿ ಗ್ರಹರು ಕೂಡ ವಾಯುತತ್ವ ರಾಶಿ ಕುಂಭರಾಶಿಯಲ್ಲಿ ವಕ್ರಿಯಾಗಿದ್ದಾರೆ ಅಂತೇಳಿ ನಾವು ಈ ಜಾತಕದ ಮೂಲಕ ತಿಳ್ಕೊಳ್ಬೇಕು. ನೋಡಿ, ವಕ್ರಿ ಎಂದರೆ ಆ ಜಾತಕರಿಗೆ ಯಾವ ಗ್ರಹ ವಕ್ರಿ ಆಗಿರುತ್ತೆ ಆ ಗ್ರಹಕ್ಕೆ ಸಂಬಂಧಪಟ್ಟ ವ್ಯಕ್ತಿ ವಸ್ತು ವಿಷಯದಲ್ಲಿ ತುಂಬಾ ಅಗಾಧವಾದ ಶಕ್ತಿಯನ್ನ ಇರುತ್ತದೆ ಅಂತೇಳಿ ನಾವು ಹೇಳ್ಬೋದಾಗುತ್ತೆ. ಅದು ಇನ್ನರ್ ವೇರ್ ಅಂದ್ರೆ ಅವರ ಒಳಗಡೆ ಆ ಶಕ್ತಿ ಇರುತ್ತದೆ ಅಂತೇಳಿ ನಾವು ಹೇಳ್ಬೋದಾಗುತ್ತೆ. ಬುಧ ಗ್ರಹರು ವಕ್ರಿಯಾಗಿರುವುದರಿಂದ ಇವರಿಗೆ ವ್ಯಾಪಾರ ವ್ಯವಹಾರ ಏನಿರ್ತದೆ, ಬುಧ ಗ್ರಹರು ವ್ಯಾಪಾರ ವ್ಯವಹಾರಕ್ಕೆ ಕಾರಕರಾಗ್ತಾರೆ. ಹೊರ ಜಗತ್ತಿನ ನಿಯಮಗಳು, ವ್ಯಾಪಾರದಲ್ಲಿ ಏನು ಹೊರ ಜಗತ್ತಿನ ನಿಯಮಗಳಿದಾವೆ ಅವು ಯಾವುದು ಕೂಡ ಈ ಜಾತಕರಿಗೆ ಅರ್ಥ ಆಗುವುದಿಲ್ಲ ಅಂತೇಳಿ ನಾವು ಹೇಳ್ಬೋದಾಗುತ್ತೆ. ಅದೇ ರೀತಿ ಈ ಶನಿ ಗ್ರಹರು ಸುತ್ತಮುತ್ತಲ ವಾತಾವರಣ ಕಾರಕರಾಗ್ತಾರೆ. ವಾತಾವರಣ ಕಾರಕರಾಗುವುದರಿಂದ ಹೊರ ಜಗತ್ತಿನ ಏನು ವಾತಾವರಣ ನಿಯಮಗಳು ಇರ್ತದೆ ಅದು ಇವರಿಗೆ ಅರ್ಥ ಆಗುವುದಿಲ್ಲ ಅಂತೇಳಿ ನಾವು ಹೇಳ್ಬಹುದಾಗುತ್ತೆ. ಅದೇ ರೀತಿ ಇದಿಷ್ಟು ಈ ಒಂದು ಜಾತಕದ ವಿಚಾರ. ಮುಂದಿನ ಜಾತಕಕ್ಕೆ ಹೋಗೋಣ. ನೋಡಿ, ಇದು ಒಂದು ಸ್ತ್ರೀ ಜಾತಕ. ಈ ಜಾತಕದಲ್ಲಿ ಸಿಂಹ ರಾಶಿಯಲ್ಲಿ ಗುರುಗ್ರಹರು ವಕ್ರಿಯಾಗಿದ್ದಾರೆ. ಅಗ್ನಿತತ್ವ ರಾಶಿಯಲ್ಲಿ ಗುರುಗ್ರಹರು ವಕ್ರಿಯಾಗಿದ್ದಾರೆ. ಗುರು ಧರ್ಮಕ್ಕೆ ಕಾರಕರಾಗ್ತಾರೆ. ಯಾರ ಜಾತಕದಲ್ಲಿ ಗುರು ವಕ್ರಿಯಾಗಿರ್ತಾನೆ ಆ ಜಾತಕರಿಗೆ ಹೊರ ಜಗತ್ತಿನ ಧರ್ಮದ ನಿಯಮಗಳು ಏನಿರ್ತವೆ ಆ ನಿಯಮಗಳು ಯಾವುದು ಕೂಡ ಇವರಿಗೆ ಅರ್ಥ ಆಗುವುದಿಲ್ಲ ಅಂತೇಳಿ ನಾವು ಹೇಳ್ಬೋದಾಗುತ್ತೆ. ಮತ್ತೆ ಗುರು ಹಣಕ್ಕೆ ಕಾರಕರಾಗ್ತಾರೆ. ಹಣಕ್ಕೆ ಕಾರಕರಾಗುವುದರಿಂದ ಹೊರ ಜಗತ್ತಿನಲ್ಲಿ ವ್ಯಾಪಾರ ವ್ಯವಹಾರಗಳು ಯಾವ ರೀತಿಯಲ್ಲಿ ನಡೆಯುತ್ತೆ ಹಣದಿಂದ ಅಂತೇಳಿ ಆ ನಿಯಮಗಳು ಇವರಿಗೆ ಅರ್ಥ ಆಗುವುದಿಲ್ಲ ಅಂತೇಳಿ ನಾವು ಈ ಒಂದು ಜಾತಕದ ಮೂಲಕ ತಿಳಿದುಕೊಳ್ಳಬೇಕಾಗುತ್ತೆ. ಅದೇ ರೀತಿ ಮುಂದೆ ಇದಿಷ್ಟು ಈ ಒಂದು ಜಾತಕದ ವಿಚಾರ. ಮುಂದಿನ ಜಾತಕಕ್ಕೆ ಹೋಗೋಣ. ನೋಡಿ, ಇದು ಒಂದು ಪುರುಷ ಜಾತಕ. ಈ ಜಾತಕದಲ್ಲಿ ಕುಜಗ್ರಹರು ಮೇಷರಾಶಿಯಲ್ಲಿ ಅಗ್ನಿತತ್ವ ರಾಶಿಯಲ್ಲಿ ವಕ್ರಿಯಾಗಿದ್ದಾರೆ. ಅದೇ ರೀತಿ ಶನಿ ಗ್ರಹರು ಜಲತತ್ವ ರಾಶಿ ಕಟಕ ರಾಶಿಯಲ್ಲಿ ಶನಿ ಗ್ರಹರು ವಕ್ರಿಯಾಗಿದ್ದಾರೆ. ಕುಜಗ್ರಹರು ವಕ್ರಿಯಾಗಿರುವುದರಿಂದ ಕುಜಗ್ರಹರು ರಕ್ತ ಸಂಬಂಧಿಕರಿಗೆ ಕಾರಕರಾಗ್ತಾರೆ. ಈ ಜಾತಕರಿಗೆ ಜಗತ್ತಿನ ನಿಯಮಗಳು, ಸಂಬಂಧಿಕರು ಯಾವ ರೀತಿಯಾಗಿ ಇವರಿಗೆ
ಸಹಾಯಕ್ಕೆ ಬರ್ತಾರೆ. ಅವ್ರದ್ದು ನಿಯಮಗಳೇನು, ಸಂಬಂಧಿಕರ ರಕ್ತ ಸಂಬಂಧಿಕರ ನಿಯಮಗಳೇನು ಎನ್ನುವುದು ಇವರಿಗೆ ಅರ್ಥ ಆಗುವುದಿಲ್ಲ. ಮತ್ತು ಇವರ ದೇಹದ ಹೊರ ಜಗತ್ತಿನಲ್ಲಿ ದೇಹವನ್ನ ನಾವು ಈ ರೀತಿಯಲ್ಲಿ ಮೇಂಟೈನ್ ಮಾಡ್ಬೇಕು ಅಂತ ಹೇಳಿ ಯಾರಾದ್ರೂ ಕೂಡ ಇವರಿಗೆ ಹೇಳಿದ್ರು ಕೂಡ ಅದನ್ನು ಇವರಿಗೆ ಅರ್ಥ ಆಗುವುದಿಲ್ಲ ಅಂತ ಹೇಳಿ ನಾವು ಹೇಳ್ಬೋದಾಗ್ತದೆ. ದೇಹದ ವಿಚಾರದಲ್ಲಿ ಇವರು ಹೊರ ಜಗತ್ತಿನ ನಿಯಮಗಳು ಯಾವುದನ್ನು ಕೂಡ ಇವರು ಅರ್ಥ ಮಾಡಿಕೊಳ್ಳುವುದಿಲ್ಲ ಮತ್ತು ಅರ್ಥ ಆಗುವುದಿಲ್ಲ ಅಂತ ನಾವು ಈ ಒಂದು ಜಾತಕದ ಮೂಲಕ ತಿಳ್ಕೊಳ್ಬೇಕಾಗುತ್ತೆ. ಅದೇ ರೀತಿ ಶನಿ ಗ್ರಹರು ವಕ್ರಿಯಾಗಿರುವುದರಿಂದ ಈ ಜಾತಕರಿಗೆ ಹೊರ ಜಗತ್ತಿನ ಶನಿ ಗ್ರಹರು ಜಾತಿಗೆ ಕಾರಕರಾಗ್ತಾರೆ. ಜಾತಿಗೆ ಕಾರಕರಾಗುವುದರಿಂದ ಇವರ ಜಾತಿ ಹೊರ ಜಗತ್ತಿನಲ್ಲಿ ನಿಯಮಗಳು, ಜಾತಿಯ ಒಂದಿಷ್ಟು ನಿಯಮಗಳಿದಾವೆ. ಆ ನಿಯಮಗಳು ಏನು ಅನ್ನೋದನ್ನ ಇವರಿಗೆ, ಯಾರ ಜಾತಕದಲ್ಲಿ ಶನಿ ವಕ್ರಿ ಇರ್ತಾನೆ ಅವರಿಗೆ ಜಾತಿಯ ನಿಯಮಗಳು ಏನು ಎನ್ನುವುದು ಅವರಿಗೆ ಅರ್ಥ ಆಗುವುದಿಲ್ಲ. ಯಾಕಂದ್ರೆ ಅವರು ಯಾವುದೇ ಗ್ರಹ ವಕ್ರಿ ಇದ್ರು ಕೂಡ ಆ ಗ್ರಹಕ್ಕೆ ಸಂಬಂಧಪಟ್ಟ ವ್ಯಕ್ತಿ ವಸ್ತು ವಿಚಾರದಲ್ಲಿ ಅವರು ಡಿಸ್ಕನೆಕ್ಟ್ ಆಗಿ ಕುಳಿತಿರುತ್ತಾರೆ. ಯಾವುದಕ್ಕೂ ಕೂಡ ಕನೆಕ್ಟ್ ಆಗಿರುವುದಿಲ್ಲ, ಎಲ್ಲದಕ್ಕೂ ಕೂಡ ಡಿಸ್ಕನೆಕ್ಟ್ ಆಗಿರುತ್ತಾರೆ. ಅದೇ ರೀತಿ ಶನಿ ಗ್ರಹರು ವಕ್ರಿಯಾಗಿರುವುದರಿಂದ ಇವರಿಗೆ ನಿರ್ಧರಿಸಲಾಗದೆ ಮನಸ್ಥಿತಿ ಅಂತೇಳಿ ನಾವು ಹೇಳ್ಬೋದಾಗುತ್ತೆ. ಇವರು ಯಾವುದೇ ನಿರ್ಧಾರಗಳನ್ನ ಇವರು ತೆಗೆದುಕೊಳ್ಳುವುದಿಲ್ಲ. ಇವರು ತೆಗೆದುಕೊಳ್ಳುವುದಿಲ್ಲ ಅಂತೇಳಿ ನಾವು ಹೇಳ್ಬೋದಾಗುತ್ತೆ. ಅದೇ ರೀತಿ ಇದಿಷ್ಟು ಈ ಒಂದು ಜಾತಕದ ವಿಚಾರ. ಮುಂದಿನ ಜಾತಕ ನೋಡೋಣ. ನೋಡಿ, ಇದು ಒಂದು ಸ್ತ್ರೀ ಜಾತಕ. ಈ ಜಾತಕದಲ್ಲಿ ಕುಜಗ್ರಹರು ವಕ್ರಿಯಾಗಿ ವಾಯುತತ್ವ ರಾಶಿಯಲ್ಲಿ ಕುಂಭರಾಶಿಯಲ್ಲಿ ಸ್ಥಿತರಿದ್ದಾರೆ. ಈ ಜಾತಕರಿಗೆ ದೇಹದ ಯಾವ ರೀತಿಯಲ್ಲಿ ತಮ್ಮ ದೇಹವನ್ನ ನೋಡಿಕೊಳ್ಳಬೇಕು ಅನ್ನೋದನ್ನ ಇವರಿಗೆ ಅರ್ಥ ಆಗುದಿಲ್ಲ. ದೇಹದ ಪೋಷಣೆಗಳು ಯಾವ ರೀತಿ ಮಾಡ್ಕೋಬೇಕು, ಹೊರ ಜಗತ್ತಿನ ನಿಯಮಗಳು ಏನಿದೆ ಆ ನಿಯಮಕ್ಕೆ ಸಂಬಂಧಪಟ್ಟಂತ ಆಹಾರ ಪದ್ಧತಿಗಳು ಅಳವಡಿಸಿಕೊಳ್ಳುವುದರಲ್ಲಾಗ್ಲಿ ಯಾವುದರಲ್ಲಿ ಆಗ್ಲಿ ಕೂಡ ಇವರು ಅದನ್ನ ಇವರಿಗೆ ಎಷ್ಟು ಹೇಳಿದ್ರು ಕೂಡ ಈ ಜಾತಕಿಗೆ ಅರ್ಥ ಆಗುವುದಿಲ್ಲ ಅಂತ ನಾವು ಹೇಳ್ಬೋದಾಗುತ್ತೆ. ಯಾಕಂದ್ರೆ ಕುಜಗ್ರಹರು ವಕ್ರಿ ಆಗಿರೋದ್ರೆ ದೇಹ ಯಾವುದನ್ನು ಕೂಡ ಇವರು ಅರ್ಥ ಮಾಡಿಕೊಳ್ಳುವುದು, ದೇಹಕ್ಕೆ ಸಂಬಂಧಪಟ್ಟಂತ ಹೊರ ಜಗತ್ತಿನ ಏನ್ ನಿಯಮಗಳು ಇರ್ತವೆ ಅವು ಯಾವುದನ್ನು ಕೂಡ ಇವರು ಅರ್ಥ ಮಾಡಿಕೊಳ್ಳುವುದಿಲ್ಲ ಅಂತೇಳಿ ನಾವು ಹೇಳ್ಬೋದಾಗುತ್ತೆ. ಅದೇ ರೀತಿ ಕುಜಗ್ರಹರು ರಕ್ತ ಸಂಬಂಧಿಕರ ಕಾರಕರಾಗ್ತಾರೆ. ಈ ಜಾತಕರಿಗೆ ರಕ್ತ ಸಂಬಂಧಿಕರು ಯಾವ ರೀತಿಯ ಒಂದು ನಿಯಮಗಳಿರ್ತವೆ ಆ ನಿಯಮಗಳನ್ನ ಇವರಿಗೆ ಯಾವುದು ಕೂಡ ಇವರಿಗೆ ಅರ್ಥ ಆಗುವುದಿಲ್ಲ ಅಂತೇಳಿ ನಾವು ಹೇಳುವುದಾಗುತ್ತೆ. ಇದಿಷ್ಟು ಈ ಒಂದು ಇವತ್ತಿನ ದಿನದ ವಿಚಾರವಾಗಿದೆ. ಎಲ್ಲರಿಗೂ ಕೂಡ ನಮಸ್ಕಾರಗಳು, ಧನ್ಯವಾದ.